Hello everyone. In this video, I'm going to discuss with you the concept differences between internal check and internal audit. ನಮಗೆ ಇಂಟರ್ನಲ್ ಚೆಕ್ ಮತ್ತು ಇಂಟರ್ನಲ್ ಆಡಿಟ್ ವರ್ಡ್ಸನ್ನು ನೋಡಿದಾಗ ಸೇಮ್ ಅಂತ ಅನಿಸುತ್ತೆ. ಇಂಟರ್ನಲ್ ಚೆಕ್ ಅಂತಂದರೆ ಸೇಮು, ಇಂಟರ್ನಲ್ ಆಡಿಟ್ ಅಂತಂದರೆ ಸೇಮ್ ಅಂತ. ಬಟ್ ಎರಡಕ್ಕೂ ಕೂಡ ಡಿಫ್ರೆನ್ಸ್ ಆದರೆ ಆನ್ ದ ಬೇಸಿಸ್ ಆಫ್ ಮೀನಿಂಗ್ ಬೇಸಿಸಲ್ಲಿ ಏನು ಮಾಡ್ತಾರೆ, ಇಂಟರ್ನಲ್ ಚೆಕ್ ಮತ್ತು ಇಂಟರ್ನಲ್ ಆಡಿಟನ್ನು ಕಂಪ್ಯಾರಿಸನ್ ಮಾಡ್ಬೋದು. ಇಂಟರ್ನಲ್ ಚೆಕ್ ಮೀನ್ಸ್ ಇಟ್ ಈಸ್ ಅ ಸಿಸ್ಟಮ್ ವೇರ್ ಇನ್ ಡಿವಿಷನ್ ಆಫ್ ವರ್ಕ್ ಆ್ಯಂಡ್ ಅಲೋಕೇಶನ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಆರ್ಗನೈಸ್ಡ್ ಇನ್ ಸಚ್ ಎ ಮ್ಯಾನರ್ ದಟ್ ದ ವರ್ಕ್ ಆಫ್ ಒನ್ ಎಂಪ್ಲಾಯಿ ಈಸ್ ಸ್ಪಾಂಟೇನಿಯಸ್ಲಿ ಲುಕ್ಡ್ ಓವರ್ ಬೈ ಅನದರ್. ಅಂದರೆ ಇಂಟರ್ನಲ್ ಚೆಕ್ ಅಂತಂದರೆ ನೀವು ಈ ಸಿಲೆಬಸ್ ಸ್ಟಾರ್ಟಿಂಗಿಂದನೇ ನೋಡಿದ್ದೀರಾ. ಇಂಟರ್ನಲ್ ಚೆಕ್ ಅಂತಂದರೆ ಏನು ಮಾಡೋ ಅಂಥದ್ದು, ವರ್ಕನ್ನು ಅಲೋಕೇಶನ್ಸನ್ನು ಮಾಡ್ತಾ, ಏನು ವರ್ಕನ್ನು ಡಿವಿಷನ್ಸನ್ನು ಮಾಡ್ತಾನೆ ಏನು ಮಾಡೋ ಅಂಥದ್ದು, ರೆಸ್ಪಾನ್ಸಿಬಿಲಿಟೀಸನ್ನು ಅಲೋಕೇಶನ್ಸನ್ನು ಮಾಡಿಬಿಟ್ಟು ಆ ಒಬ್ಬ ಎಂಪ್ಲಾಯಿಯಿಂದ ಇನ್ನೊಬ್ಬ ಎಂಪ್ಲಾಯಿ ವರ್ಕನ್ನು ಏನು ಮಾಡೋ ಅಂಥದ್ದು, ಎಕ್ಸಾಮಿನ್ ಮಾಡೋ ಅಂಥದ್ದು. ಅಂತಂದರೆ ಒಬ್ಬ ವರ್ಕರು ವರ್ಕ್ ಮಾಡಬೇಕು ಅಂತಂದರೆ ಇನ್ನೊಂದು ಡಿಪಾರ್ಟ್ಮೆಂಟ್ ವರ್ಕಿಗೆ ಡಿಪೆಂಡ್ ಆಗಿರ್ತಾನೆ. ಆಗ ಆಟೋಮೆಟಿಕ್ಕಾಗಿ ವರ್ಕ್ ಏನಾಗ್ತಾ ಹೋಗುತ್ತೆ, ಒಬ್ಬ ಎಂಪ್ಲಾಯಿ ಏನು ವರ್ಕ್ ಮಾಡಿದ್ದಾನೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಇಂಟರ್ನಲಲ್ಲಿ ಚೆಕ್ ಅನ್ನೋದು ಆಟೋಮೆಟಿಕ್ಕಾಗಿ ಆಗ್ತಾ ಹೋಗುತ್ತೆ. ಅಂತಂದರೆ ಒಂದು ಸಿಸ್ಟಮ್ ಇಂಟರ್ನಲ್ ಚೆಕ್ ಅಂತಂದರೆ ಈ ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದರೆ ವರ್ಕು ಡಿವಿಷನ್ ಆಗೋದ್ರ ಜೊತೆಗೆ ಆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದೇನಾಗುತ್ತೆ, ಅಲೋಕೇಶನ್ಸ್ ಆಗ್ತಾ ಹೋಗುತ್ತೆ. ಆಗ ಒಬ್ಬ ಎಂಪ್ಲಾಯಿಯಿಂದ ಇನ್ನೊಬ್ಬ ಎಂಪ್ಲಾಯಿಗೆ ವರ್ಕು ಏನಾಗ್ತಾ ಹೋಗುತ್ತೆ, ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಆಗ ಆಟೋಮೆಟಿಕ್ಕಾಗಿ ಅಲ್ಲಿ ಏನಾದರೂ ಎರರ್ಸ್ ಆಗಿದೆಯಾ, ಫ್ರಾಡ್ಸ್ ಆಗಿದೆಯಾ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇಂಟರ್ನಲ್ ಆಡಿಟ್ ಅಂತಂದರೆ, ಇಂಟರ್ನಲ್ ಆಡಿಟ್ ಈಸ್ ದ ongoing critical examination of the financial and operational activities of the concern by an internal auditor. ಅಂದರೆ ಇಂಟರ್ನಲ್ ಆಡಿಟ್ ಅಂತಂದರೆ ಇದೊಂದು ಎಕ್ಸಾಮಿನೇಷನ್ನು. ಅಂತಂದರೆ ಅಂತ ಅದನ್ನೇ ಸ್ಪೆಷಲ್ಲಾಗಿ ಎಕ್ಸಾಮಿನೇಷನ್ಸನ್ನು ಮಾಡುವಂಥದ್ದು. ಇದಕ್ಕೆ ಇಂಡಿವಿಜುವಲ್ ಆಗಿ ಇಂಟರ್ನಲ್ ಆಡಿಟರು ಇರ್ತಾನೆ. ಇಂಟರ್ನಲ್ ಆಡಿಟರು ಇಂಡಿವಿಜುವಲ್ ಆಗಿ ಏನು ಎಕ್ಸಾಮಿನೇಷನ್ಸನ್ನು ಮಾಡ್ತಾ ಹೋಗ್ತಾನೆ, ಅಂತಂದರೆ ವ್ಯಾಲ್ಯೂಯೇಷನ್ಸನ್ನು ಮಾಡ್ತಾ ಹೋಗ್ತಾನೆ. ಏನು ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ, ಏನು ಅಕೌಂಟಿಂಗ್ ಆ್ಯಕ್ಟಿವಿಟೀಸ್ ಆಗಿರುತ್ತೆ, ಫೈನಾನ್ಷಿಯಲ್ ಆಪ್ರೇಷನ್ಸ್ ಏನೆಲ್ಲ ಆಗಿರುತ್ತೆ ಅವನ್ನು ಇಂಟರ್ನಲಲ್ಲಿ ಚೆಕ್ ಮಾಡೋ ಅಂಥದ್ದು. ಇದು ಇಂಟರ್ನಲ್ ಆಡಿಟ್ ಆಗಿರುತ್ತೆ. ಇಂಟರ್ನಲ್ ಚೆಕ್ ಅಂತಂದರೆ ಆಟೋಮೆಟಿಕ್ಕಾಗಿ ವರ್ಕರ್ಸಿಂದನೇ ಆಗುವಂಥದ್ದು. ಇಂಟರ್ನಲ್ ಆಡಿಟ್ ಏನಾಗುತ್ತೆ, ಒಬ್ಬ ಇಂಟರ್ನಲ್ ಆಡಿಟರಿಂದ ಆಗುವಂಥದ್ದು. ಮೆಥಡ್, ಆನ್ ದ ಬೇಸಿಸ್ ಆಫ್ ಮೆಥಡ್, ವರ್ಕ್ ಆಫ್ ಒನ್ ಪರ್ಸನ್ ಈಸ್ ಆಟೋಮೆಟಿಕಲಿ ಚೆಕ್ಡ್ ಬೈ ಅನದರ್ ಪರ್ಸನ್. ಇಂಟರ್ನಲ್ ಚೆಕ್ಕಲ್ಲಿ ಏನಾಗುತ್ತೆ ಅಂತಂದರೆ ವರ್ಕು ಒಬ್ಬ ಪರ್ಸನಿಂದ ಇನ್ನೊಬ್ಬ ಪರ್ಸನ್ಗೆ ಆಟೋಮೆಟಿಕ್ಕಾಗಿ ಚೆಕ್ ಆಗ್ತಾ ಹೋಗುತ್ತೆ. ಅದೇ ಇಂಟರ್ನಲ್ ಆಡಿಟಲ್ಲಿ ವರ್ಕ್ ಪರ್ಫಾರ್ಮ್ಡ್ ಬೈ ದ ಎಂಪ್ಲಾಯೀಸ್ ಈಸ್ ಎಕ್ಸಾಮಿನ್ಡ್ ಬೈ ಎ ಸಪ್ರೇಟ್ ಗ್ರೂಪ್. ಅಂದರೆ ಇಂಟರ್ನಲ್ ಆಡಿಟ್ ಅಂತಂದರೆ ಒಂದು ಆರ್ಗನೈಸೇಷನಲ್ಲಿ ಏನೆಲ್ಲ ವರ್ಕ್ ಆಗಿರುತ್ತೆ ಅದು ಒಂದು ಸಪ್ರೇಟ್ ಗ್ರೂಪಿಂದ ಎಕ್ಸಾಮಿನ್ ಆಗುತ್ತೆ, ವ್ಯಾಲ್ಯೂಯೇಷನ್ ಆಗುತ್ತೆ. ಇದನ್ನು ಇಂಟರ್ನಲ್ ಆಡಿಟ್ ಅಂತ ಕರಿತೀವಿ. ಡಿಫ್ರೆನ್ಸಸ್ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇಂಟರ್ನಲ್ ಚೆಕ್ ಅಂತಂದರೆ ಒಬ್ಬ ಪರ್ಸನಿಂದ ಇನ್ನೊಬ್ಬ ಪರ್ಸನ್ಗೆ ಆಟೋಮೆಟಿಕ್ಕಾಗಿ ಚೆಕ್ ಆಗ್ತಾ ಹೋಗುತ್ತೆ. ಇಂಟರ್ನಲ್ ಆಡಿಟ್ ಅಂತಂದರೆ ಅಷ್ಟು ಜನರ ವರ್ಕು ಇನ್ನೊಂದು ಬೇರೆ ಗ್ರೂಪಿಂದ, ಸಪ್ರೇಟ್ ಗ್ರೂಪಿಂದ ಎಕ್ಸಾಮಿನ್ ಆಗುವಂಥದ್ದು. ನೆಕ್ಸ್ಟು, on the basis of commencement of work, commences from the moment a transaction is entered. ವರ್ಕ್ ಎಲ್ಲಿಂದ ಶುರುವಾಗುತ್ತೆ ಅಂತಂದರೆ ಇಂಟರ್ನಲ್ ಚೆಕ್ಕಲ್ಲಿ ಯಾವಾಗ ಟ್ರಾನ್ಸಾಕ್ಷನ್ಸ್ ಎಂಟರ್ ಆಗುತ್ತೆ ಅಲ್ಲಿಂದನೇ ಇಂಟರ್ನಲ್ ಚೆಕ್ ಅನ್ನೋದು ಶುರುವಾಗುತ್ತೆ. ಅದೇ ಇಂಟರ್ನಲ್ ಆಡಿಟಲ್ಲಿ ಒನ್ಸ್ ದ ಟ್ರಾನ್ಸಾಕ್ಷನ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಇನ್ ದ ಬುಕ್ಸ್, ಟ್ರಾನ್ಸಾಕ್ಷನ್ಸು ಬುಕ್ಸಲ್ಲಿ ಆಫ್ ಅಕೌಂಟಿಂಗ್ ಆ್ಯಂಡ್ ಕ್ಲರಿಕಲ್ ಅಕ್ಯುರೆಸಿ. ಅಂದರೆ ಇಂಟರ್ನಲ್ ಚೆಕ್ಕಲ್ಲಿ ಆಗೋ ಅಂಥ ಇವ್ಯಾಲ್ಯೂಯೇಷನ್ ಯಾವ ಬೇಸಿಸ್ ಮೇಲೆ ಆಗುತ್ತೆ ಅಂತಂದರೆ ಅಕೌಂಟಿಂಗು ಮತ್ತು ಅಲ್ಲಿ ಮಾಡಿರೋಂತಹ ಕ್ಲರಿಕಲ್ ವರ್ಕ್ ಏನಿದೆ ಅದರದ್ದು ಅಕ್ಯುರೆಸಿ, ಎಷ್ಟು ಅಕ್ಯುರೇಟಾಗಿ ವರ್ಕ್ ಮಾಡಿದ್ದಾರೆ, ಏನು ಎರರ್ಸ್ ಆಗಿದೆ, ಏನು ಫ್ರಾಡ್ ಆಗಿದೆ, ಇದ್ರ ಬಗ್ಗೆ ಇವ್ಯಾಲ್ಯೂಯೇಷನ್ಸ್ ಆಗ್ತಾ ಹೋಗುತ್ತೆ. ಅದೇ ಇಂಟರ್ನಲ್ ಆಡಿಟಲ್ಲಿ ಎಫೆಕ್ಟಿವ್ನೆಸ್ ಆಫ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್,
ಅಂತಂದರೆ ಇಂಟರ್ನಲ್ ಆಡಿಟಲ್ಲಿ ಏನಾಗುತ್ತೆ ಅಂತಂದರೆ ಓವರಾಲ್ ಒಂದು ಮ್ಯಾನೇಜ್ಮೆಂಟು ಒಂದು ಆರ್ಗನೈಸೇಷನನ್ನು ಹೇಗೆ ಕಂಟ್ರೋಲ್ ಮಾಡಿದೆ, ಎಷ್ಟು ಎಫೆಕ್ಟಿವ್ ಆಗಿ ಅಲ್ಲಿ ಅಕೌಂಟ್ಸನ್ನು ಮೇಂಟೈನ್ ಮಾಡಿದೆ, ಅಲ್ಲಿ ಏನಾದರೂ ಫ್ರಾಡ್ಸು ಎರರ್ಸು ಏನು ಆಗಿದೆಯಾ ಇಲ್ವಾ, ಅದರ ಎಫೆಕ್ಟಿವ್ನೆಸ್ಸು ಎಷ್ಟರ ಮಟ್ಟಿಗಿದೆ ಅನ್ನೋದು ಇಂಟರ್ನಲ್ ಆಡಿಟಲ್ಲಿ ಆಗೋ ಅಂಥದ್ದು. ನೆಕ್ಸ್ಟ್ ಪರ್ಫಾರ್ಮ್ಡ್ ಬೈ ಅಂದರೆ ಈ ಇಂಟರ್ನಲ್ ಚೆಕ್ ಅನ್ನೋದು ಯಾರಿಂದ ಆಗುತ್ತೆ ಅಂತಂದರೆ ಎಕ್ಸಿಸ್ಟಿಂಗ್ ಸ್ಟಾಫ್, ಅಂದರೆ ಒಂದು ಆರ್ಗನೈಸೇಷನಲ್ಲಿ ಇರೋಂತಹ ಪ್ರೆಸೆಂಟ್ ವರ್ಕರ್ಸ್ ಏನಿರ್ತಾರೆ ಅವರಿಂದನೇ ಆಗುವಂಥದ್ದು. ಆದರೆ ಇಂಟರ್ನಲ್ ಆಡಿಟ್ ಅಂತಂದರೆ ಎ ಸ್ಪೆಷಲ್ ಡೆಡಿಕೇಟೆಡ್ ಟೀಮ್ ಆಫ್ ಆಡಿಟರ್ಸ್ ಅಂತಂದರೆ ಇವರು ಸಪ್ರೇಟಾಗಿ ಒಂದು ಟೀಮ್ ಇರುತ್ತೆ ಆಡಿಟರ್ಸ್ದು. ಇವರು ಆಡಿಟಿಂಗ್ ಮಾಡೋದಕ್ಕೆ ಎಕ್ಸಾಮಿನ್ ಮಾಡೋದಕ್ಕೆ ಅಂತಲೇ ಇರೋವಂಥವ್ರು. ಹಾಗಾಗಿ ಇಲ್ಲಿ ಬರೋವಂಥದ್ದು ಎಕ್ಸ್ಟ್ರಾ ವರ್ಕರ್ಸು ಬರ್ತಾ ಹೋಗ್ತಾರೆ. ಎ ಸ್ಪೆಷಲ್ ಡೆಡಿಕೇಟೆಡ್ ಟೀಮ್ ಆಫ್ ಆಡಿಟರ್ಸ್ ಏನು ಮಾಡ್ತಾರೆ, ಇಂಟರ್ನಲ್ ಆಡಿಟನ್ನು ಮಾಡ್ತಾರೆ. ಅದೇ ಇಂಟರ್ನಲ್ ಚೆಕ್ಕನ್ನು ಮಾಡೋ ಅಂಥವ್ರು ಯಾರು, ಎಕ್ಸಿಸ್ಟಿಂಗ್ ಸ್ಟಾಫು, ಪ್ರೆಸೆಂಟ್ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅವರೇ ಮಾಡೋ ಅಂಥದ್ದು. ನೆಕ್ಸ್ಟು ಕಾಸ್ಟ್ ಇನ್ವಾಲ್ವ್ಮೆಂಟು, ಹೇಗೆ ಎಕ್ಸ್ಪೆನ್ಸಸ್ ಇರುತ್ತೆ, ಇಂಟರ್ನಲ್ ಚೆಕ್ಕಿಗೆ ಜಾಸ್ತಿ ಎಕ್ಸ್ಪೆಂಡಿಚರ್ ಆಗುತ್ತಾ ಇಲ್ಲ ಇಂಟರ್ನಲ್ ಆಡಿಟ್ಗೆ ಜಾಸ್ತಿ ಎಕ್ಸ್ಪೆಂಡಿಚರ್ಸ್ ಆಗುತ್ತಾ ಅಂತ ನೋಡೋದಾದರೆ, ಈ ಇಂಟರ್ನಲ್ ಚೆಕ್ ಈಸ್ ಎಕನಾಮಿಕಲ್ ಅಂತಂದರೆ ಇಂಟರ್ನಲ್ ಚೆಕ್ ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಅಲ್ಲ, ಅಂತಂದರೆ ಲೋ ಕಾಸ್ಟಲ್ಲಿ ಆಗುವಂಥದ್ದು, ಎಕನಾಮಿಕ್ ಫ್ರೆಂಡ್ಲಿ ಅಂತ. ಎಕನಾಮಿಕ್ ಎಕ್ಸ್ಪೆಂಡಿಚರ್ಸ್ ಅನ್ನೋದು ಆಗೋದಿಲ್ಲ ಅವರಿಗೆ, ಎಕ್ಸ್ಟ್ರಾ ಸ್ಯಾಲ್ರಿ ಕೊಡಬೇಕು, ಎಕ್ಸ್ಟ್ರಾ ವೇಜಸ್ ಕೊಡಬೇಕು, ಈ ರೀತಿ ಏನೂ ಇರೋದಿಲ್ಲ. ಹಾಗಾಗಿ ಎಕನಾಮಿಕ್ ಆಗಿರುತ್ತೆ. ಅದೇ ಇಂಟರ್ನಲ್ ಆಡಿಟ್ ಅನ್ನೋದು ಕಂಪ್ಯಾರಿಟಿವ್ಲಿ ಎಕ್ಸ್ಪೆನ್ಸಿವ್, ಯಾಕಂತಂದರೆ ಇದೊಂದು ಸಪ್ರೇಟ್ ಗ್ರೂಪು, ಎಕ್ಸ್ಟರ್ನಲಿಂದ ಆಡಿಟರ್ನ ಕರೆಸ್ಬಿಟ್ಟು ಎಕ್ಸಾಮಿನ್ ಮಾಡೋದ್ರಿಂದ ಅದಕ್ಕೆ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ಸ್ ಆಗುತ್ತೆ. ಹಾಗಾಗಿ ಕಂಪ್ಯಾರಿಟಿವ್ಲಿ ಇಟ್ ಈಸ್ ಎಕ್ಸ್ಪೆನ್ಸಿವ್. ನೆಕ್ಸ್ಟ್ ಥ್ರಸ್ಟ್ ಆಫ್ ಸಿಸ್ಟಮ್. ಥ್ರಸ್ಟ್ ಆಫ್ ಸಿಸ್ಟಮ್ ಅಂತಂದರೆ ಎಕ್ಸ್ಟೆಂಡ್ ಆಫ್ ಸಿಸ್ಟಮ್ ಅಂತ ಕರಿತೀವಿ, ಅಥವಾ ಒತ್ತಡ, ಯಾವ ರೀತಿ ಕೆಲಸದ ಒತ್ತಡ ಇರುತ್ತೆ ಅಂತಂದರೆ ಇಂಟರ್ನಲ್ ಚೆಕ್ಕಲ್ಲಿ ಪ್ರಿವೆನ್ಷನ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಅಂತಂದರೆ ಇಂಟರ್ನಲ್ ಚೆಕ್ ಏನಕ್ಕೋಸ್ಕರ ಮಾಡ್ತಾರೆ ಅಂತಂದರೆ ಎರರ್ಸು ಮತ್ತು ಫ್ರಾಡ್ಸು ಒಂದು ಆರ್ಗನೈಸೇಷನಲ್ಲಿ ಆಗದೇ ಇರೋ ರೀತಿ ತಡೆಯೋದಕ್ಕೆ, ಪ್ರಿವೆಂಟ್ ಮಾಡೋದಕ್ಕೆ ಇಂಟರ್ನಲ್ ಚೆಕ್ಕನ್ನು ಮಾಡ್ತಾರೆ. ಅದೇ ಇಂಟರ್ನಲ್ ಆಡಿಟ್ ಅಂತಂದರೆ ಡಿಟೆಕ್ಷನ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಅಂತಂದರೆ ಆಲ್ರೆಡಿ ಏನಾದರೂ ಫ್ರಾಡ್ಸ್ ಆಗಿದೆಯಾ ಅಥವಾ ಎರರ್ಸ್ ಆಗಿದೆಯಾ ಅನ್ನೋದನ್ನು ಡಿಟೆಕ್ಟ್ ಮಾಡೋದಕ್ಕೆ, ಪತ್ತೆ ಹಚ್ಚೋದಕ್ಕೆ ಮಾಡೋ ಅಂಥದ್ದು. ಪ್ರಿವೆನ್ಷನ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸು ಇಂಟರ್ನಲ್ ಚೆಕ್ ಇರುತ್ತೆ, ಅಂತಂದರೆ ಯಾವುದೇ ಎರರ್ಸ್ ಆಗಬಾರ್ದು, ಯಾವುದೇ ಫ್ರಾಡ್ಸು ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನನ್ನು ಇಟ್ಕೊಂಡು ಇಂಟರ್ನಲ್ ಚೆಕ್ಕನ್ನು ಮಾಡ್ತಾರೆ. ಅದೇ ಇಂಟರ್ನಲ್ ಆಡಿಟಿಂಗ್ ಅಂತಂದರೆ ಏನು ಫ್ರಾಡ್ಸ್ ಆಗಿದೆ, ಆಲ್ರೆಡಿ ಏನು ಮಿಸ್ಟೇಕ್ಸ್ ಆಗಿದೆ, ಏನು ಎರರ್ಸ್ ಆಗಿದೆ ಅನ್ನೋದನ್ನು ಡಿಟೆಕ್ಟ್ ಮಾಡೋದಕ್ಕೆ, ಪತ್ತೆ ಹಚ್ಚೋದಕ್ಕೋಸ್ಕರ ಇಂಟರ್ನಲ್ ಆಡಿಟನ್ನು ಮಾಡ್ತಾರೆ. ನೆಕ್ಸ್ಟು ಟೂಲ್ ಫಾರ್ ಅರೇಂಜ್ಮೆಂಟ್ ಆಫ್ ವರ್ಕ್, ಅಂದರೆ ಇಂಟರ್ನಲ್ ಚೆಕ್ಕನ್ನು ಏನಕ್ಕೋಸ್ಕರ ಮಾಡ್ತಾರೆ ಅಂತಂದರೆ ಅರೇಂಜ್ಮೆಂಟ್ ಆಫ್ ವರ್ಕನ್ನು ಅರೇಂಜ್ ಮಾಡೋದಕ್ಕೆ, ಅಲೋಕೇಶನ್ಸನ್ನು ಮಾಡೋದಕ್ಕೆ, ಬೇರೆ ಬೇರೆ ಡಿಪಾರ್ಟ್ಮೆಂಟಾಗಿ ಡಿವೈಡ್ ಮಾಡಿಬಿಟ್ಟು ಸಪ್ರೇಟ್ ವರ್ಕನ್ನು ಅಲೋಕೇಶನ್ಸ್ ಮಾಡೋದಕ್ಕೆ, ಅಲ್ಲಿರೋಂಥ ವರ್ಕರ್ಗೆ ಸಪ್ರೇಟ್ ರೆಸ್ಪಾನ್ಸಿಬಿಲಿಟೀಸನ್ನು ಅಸೈನ್ ಮಾಡೋದಕ್ಕೆ ಇಂಟರ್ನಲ್ ಚೆಕ್ಕನ್ನು ಮಾಡ್ತಾರೆ. ಅದೇ ಇಂಟರ್ನಲ್ ಆಡಿಟಲ್ಲಿ ಎಕ್ಸಾಮಿನ್ ಮಾಡೋದಕ್ಕೆ ಇಂಟರ್ನಲ್ ಆಡಿಟನ್ನು ಮಾಡೋವಂಥದ್ದು. ನೆಕ್ಸ್ಟು ಟೈಮ್ ಆಫ್ ಚೆಕ್ಕಿಂಗ್. ಚೆಕ್ಕಿಂಗ್ ಈಸ್ ಪರ್ಫಾರ್ಮ್ಡ್ ಸೈಮಲ್ಟೇನಿಯಸ್ಲಿ ವೆನ್ ದ ವರ್ಕ್ ಈಸ್ ಪರ್ಫಾರ್ಮ್ಡ್. ಅಂದರೆ ಇಂಟರ್ನಲ್ ಚೆಕ್ಕಲ್ಲಿ ಯಾವಾಗ ಇಂಟರ್ನಲ್ ಚೆಕ್ ಆಗುತ್ತೆ, ಯಾವಾಗ ವರ್ಕು ಚೆಕ್ ಆಗ್ತಾ ಹೋಗುತ್ತೆ ಅಂತ ನೋಡೋದಾದರೆ, ಯಾವಾಗ ವರ್ಕು ಪರ್ಫಾರ್ಮ್ ಆಗುತ್ತೆ ಆವಾಗಲೇ ಇದು ಇಂಟರ್ನಲ್ ಚೆಕ್ ಅನ್ನೋದು ಕೂಡ ಪರ್ಫಾರ್ಮ್ ಆಗುತ್ತೆ. ಅಂತಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟವರು ವರ್ಕ್ ಮಾಡ್ತಾನೆ ಇರ್ತಾರೆ, ಒಬ್ಬ ಮಾಡಿರುವಂಥ ವರ್ಕು ಇನ್ನೊಬ್ಬ ವರ್ಕರಿಗೆ ಚೇಂಜ್ ಆಗ್ತಾ ಇರುತ್ತೆ, ಹ್ಯಾಂಡ್ ಟು ಹ್ಯಾಂಡ್ ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ಇಮಿಡಿಯೇಟಾಗಿ ಚೆಕ್ಕಿಂಗ್ ಕೂಡ ಆಗ್ತಾ ಇರುತ್ತೆ. ಅದೇ ಇಂಟರ್ನಲ್ ಆಡಿಟ್ ಅಂತಂದರೆ ಎಕ್ಸಾಮಿನೇಷನ್ ಆಫ್ ದಿ ವರ್ಕ್ ಟೇಕ್ಸ್ ಪ್ಲೇಸ್ ಆಫ್ಟರ್ ದ ವರ್ಕ್ ಈಸ್ ಕಂಪ್ಲೀಟೆಡ್. ಅಂತಂದರೆ ಏನು ಅಕೌಂಟಿಂಗ್ ರಿಲೇಟೆಡ್ ವರ್ಕ್ ಕಂಪ್ಲೀಟ್ ಆಗುತ್ತೆ, ಕಂಪ್ಲೀಟ್ ಆದಮೇಲೆ ಮಾಡುವಂಥದ್ದು ಈ ಎಕ್ಸಾಮಿನೇಷನ್ನು. ಹಾಗಾಗಿ ಇದನ್ನು ಇಂಟರ್ನಲ್ ಆಡಿಟಲ್ಲಿ ಏನಿರುತ್ತೆ, ವರ್ಕ್ ಎಲ್ಲ ಮುಗ್ದಿದ ಮೇಲೆ ಆಗುವಂಥ ಎಕ್ಸಾಮಿನೇಷನ್ ಆಗಿರುತ್ತೆ. ಅದೇ ಇಂಟರ್ನಲ್ ಚೆಕ್ಕಲ್ಲಿ ಬಿಗಿನಿಂಗಲ್ಲಿ, ಅಂದರೆ ಬಿಗಿನಿಂಗಿಂದನೂ ಚೆಕ್ ಆಗ್ತಾನೆ ಬರುತ್ತೆ. ಅದೇ ಇಂಟರ್ನಲ್ ಆಡಿಟಲ್ಲಿ ವರ್ಕ್ ಎಲ್ಲ ಮುಗಿದ ಮೇಲೆ ಲಾಸ್ಟಿಗೆ ಎಕ್ಸಾಮಿನೇಷನ್ ಆಗುವಂಥದ್ದು. ನೆಕ್ಸ್ಟ್ ರಿಪೋರ್ಟ್. ಆನ್ ದ ಬೇಸಿಸ್ ಆಫ್ ರಿಪೋರ್ಟ್, summary of day-to-day transactions acts as a report to the
ಸೂಪರ್ವೈಸರ್. ಇಂಟರ್ನಲ್ ಚೆಕ್ಕಲ್ಲಿ ರಿಪೋರ್ಟ್ ಯಾವ ಥರ ಇರುತ್ತೆ ಅಂತಂದರೆ, ಡೇ ಟು ಡೇ ಏನು ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಆ ಟ್ರಾನ್ಸಾಕ್ಷನ್ ಸಮ್ಮರಿ ಇರುತ್ತಲ್ಲ ಅದನ್ನೇ ರಿಪೋರ್ಟ್ ಅಂತ ಒಬ್ಬ ಸೂಪರ್ವೈಸರ್ಗೆ ಕೊಡ್ತಾರೆ. ಒಬ್ಬ ಸೂಪರ್ವೈಸರು ಅದನ್ನೇ ರಿಪೋರ್ಟ್ ಅಂತ ಕನ್ಸಿಡರ್ ಮಾಡ್ತಾನೆ. ಅದೇ ಇಂಟರ್ನಲ್ ಆಡಿಟ್ ಆಗಿದ್ದರೆ ಸಬ್ಮಿಟ್ಸ್ ಹಿಸ್ ಆರ್ ಹರ್ ರಿಪೋರ್ಟ್ ಟು ದ ಮ್ಯಾನೇಜ್ಮೆಂಟ್. ಅಂತಂದರೆ ಇಲ್ಲಿ ಸ್ಪೆಷಲ್ಲಾಗಿ ಒಂದು ರಿಪೋರ್ಟನ್ನು ರೆಡಿ ಮಾಡ್ತಾರೆ. ನೀವು ನೋಡಿರ್ಬೋದು ಆಡಿಟ್ ನೋಟ್ಬುಕ್, ಆಡಿಟ್ ಪೇಮೆಂಟ್ಸ್ ಅಂತ ಏನೇನೋ ನೋಡ್ತಾ ಬಂದಿದ್ರಿ. ಪೇಜ್ ಹೇಗೆ ಕ್ರಿಯೇಟ್ ಮಾಡಿ ರೆಡಿ ಮಾಡಿಬಿಟ್ಟು ಅದನ್ನೇನು ಮಾಡ್ತಾರೆ, ಮ್ಯಾನೇಜರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದೇ ಇಂಟರ್ನಲ್ ಚೆಕ್ಕಲ್ಲಾದರೆ ಡೇ ಟು ಡೇ ಟ್ರಾನ್ಸಾಕ್ಷನ್ ಸಮ್ಮರಿ ಏನಿರುತ್ತೆ ಅದನ್ನೇ ರಿಪೋರ್ಟಾಗಿ ಒಬ್ಬ ಸೂಪರ್ವೈಸರು ರಿಸೀವ್ ಮಾಡ್ಕೊಳ್ತಾನೆ. ಅದೇ ಇಲ್ಲೇನಾಗುತ್ತೆ ಅಂತಂದರೆ ಸ್ಪೆಷಲಾಗಿ ಆಡಿಟಿಂಗ್ ರಿಪೋರ್ಟನ್ನು ರೆಡಿ ಮಾಡಿಬಿಟ್ಟು ಮ್ಯಾನೇಜ್ಮೆಂಟಿಗೆ ಕೊಡ್ತಾ ಹೋಗ್ತಾರೆ. ಇದನ್ನು ರಿಪೋರ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತು ಫರ್ದರ್ ಡಿಫ್ರೆನ್ಸಸ್ ನೋಡೋದಾದರೆ ಮೀನಿಂಗ್, ಅರೇಂಜ್ಮೆಂಟ್ ಆಫ್ ದಿ ಅಕೌಂಟಿಂಗ್ ವರ್ಕ್. ಇಂಟರ್ನಲ್ ಚೆಕ್ ಅಂತಂದರೆ ಅಕೌಂಟಿಂಗ್ ವರ್ಕನ್ನು ಅರೇಂಜ್ಮೆಂಟ್ ಮಾಡೋ ಅಂಥದ್ದು, ಬೇರೆ ಬೇರೆ ಡಿವಿಷನ್ ಆಗಿ ವರ್ಕನ್ನು ಸಪ್ರೇಟು ಒಬ್ಬೊಬ್ಬ ಪರ್ಸನ್ಗೆ ಹಂಚೋ ಅಂಥದ್ದು. ಇಂಟರ್ನಲ್ ಆಡಿಟ್ ಅಂತಂದರೆ ಇಟ್ ಈಸ್ ಅ ರಿವ್ಯೂ ಆಫ್ ದಿ ಆಪ್ರೇಷನ್ಸ್. ಏನು ಆಪ್ರೇಷನ್ಸ್ ಆಗಿರುತ್ತೆ ಅದನ್ನು ಓವರಾಲ್ ರಿವ್ಯೂ ಮಾಡೋ ಅಂಥದ್ದು. ಆಬ್ಜೆಕ್ಟಿವ್, ಏನು ಆಬ್ಜೆಕ್ಟಿವ್ ಇಂಟರ್ನಲ್ ಚೆಕ್ ಆಬ್ಜೆಕ್ಟಿವ್ಸ್ ಏನಾಗಿರುತ್ತೆ ಅಂತಂದರೆ ಟು ಮಿನಿಮೈಸ್ ದ ಅಕ್ಯುರೆನ್ಸಸ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ಏನು ಎರರ್ಸ್ ಆಗಿರುತ್ತೆ, ಏನು ಫ್ರಾಡ್ಸ್ ಆಗಿರುತ್ತೆ ಅದನ್ನು ಮಿನಿಮೈಸ್ ಮಾಡೋ ಅಂಥದ್ದು ಇಂಟರ್ನಲ್ ಚೆಕ್ ಆಬ್ಜೆಕ್ಟಿವ್ ಆಗಿರುತ್ತೆ. ಇಂಟರ್ನಲ್ ಆಡಿಟ್ ಅಂತಂದರೆ ಇಟ್ ಈಸ್ ಈಸಿ ಡಿಟೆಕ್ಷನ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ಎಲ್ಲೆಲ್ಲಿ ಎರರ್ಸ್ ಆಗಿದೆ, ಎಲ್ಲೆಲ್ಲಿ ಫ್ರಾಡ್ಸ್ ಆಗಿದೆ ಅಂತ ಪತ್ತೆ ಹಚ್ಚೋದು ಇದರ ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ನೇಚರನ್ನು ನೋಡೋದಾದರೆ ಇಂಟರ್ನಲ್ ಚೆಕ್ಕಲ್ಲಿ ವರ್ಕ್ ಈಸ್ ಕಂಡಕ್ಟೆಡ್ ಆನ್ ಕಂಟಿನ್ಯೂಸ್ ಬೇಸಿಸ್. ಅಂತಂದರೆ ವರ್ಕು ಎಲ್ಲಿಂದ ಬಿಗಿನಿಂಗ್ ಆಗಿರುತ್ತೆ ಆ ಶುರುವಿಂದನೂ ಕೂಡ ಇಂಟರ್ನಲ್ ಚೆಕ್ ಅನ್ನೋದು ಆಗ್ತಾ ಬರುತ್ತೆ. ಅದೇ ಇಂಟರ್ನಲ್ ಆಡಿಟ್ ಅಂತಂದರೆ ಇಟ್ ಈಸ್ ಪೋಸ್ಟ್ ಮಾರ್ಟಮ್ ಆನ್ ವರ್ಕ್ ಆಲ್ರೆಡಿ ಡನ್. ಏನು ವರ್ಕ್ ಆಗಿರುತ್ತೆ ಆಲ್ರೆಡಿ ಮುಗ್ದಿರುತ್ತೆ ಅದನ್ನು ಎಕ್ಸಾಮಿನ್ ಮಾಡೋ ಅಂಥದ್ದು. ನೆಕ್ಸ್ಟ್ ಸ್ಕೋಪ್ ಆಫ್ ದ ವರ್ಕ್ ಬೇಸಿಸ್ ಮೇಲೆ ನೋಡೋದಾದರೆ ಇಂಟರ್ನಲ್ ಚೆಕ್ ಇಟ್ ಈಸ್ ವೆರಿ ಲಿಮಿಟೆಡ್. ಅಂತಂದರೆ ಇಂಟರ್ನಲ್ ಚೆಕ್ಕನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬ ಲಿಮಿಟೆಡು. ಅಂತಂದರೆ ಸ್ಮಾಲ್ ಆರ್ಗನೈಸೇಷನ್ಸ್ ಎಲ್ಲ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ. ದೊಡ್ಡ ವೈಡ್ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಂಟರ್ನಲ್ ಆಡಿಟನ್ನು ಮಾಡ್ತಾರೆ. ನೆಕ್ಸ್ಟ್ ಬೇಸಿಸ್ ಇನ್ವಾಲ್ವ್ಮೆಂಟ್. ಎ ಲಾರ್ಜ್ ನಂಬರ್ ಆಫ್ ಎಂಪ್ಲಾಯೀಸ್ ಆರ್ ನೀಡೆಡ್. ಈ ಇಂಟರ್ನಲ್ ಚೆಕ್ಕನ್ನು ಮಾಡಬೇಕು ಅಂತಂದರೆ ತುಂಬ ಎಂಪ್ಲಾಯೀಸ್ ಬೇಕು. ಏಕಂತಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟಾಗಿ ಡಿವೈಡ್ ಮಾಡ್ತಾರೆ, ವರ್ಕನ್ನು ಅಸೈನ್ ಮಾಡ್ತಾರೆ, ಅಲೋಕೇಶನ್ಸನ್ನು ಮಾಡ್ತಾರೆ. ಹಾಗಾಗಿ ಲಾರ್ಜ್ ನಂಬರ್ಸಲ್ಲಿ ಎಂಪ್ಲಾಯೀಸ್ ಬೇಕಾಗ್ತಾರೆ. ಇಂಟರ್ನಲ್ ಆಡಿಟ್ ಆದರೆ ಎ ಸ್ಮಾಲ್ ನಂಬರ್ ಆಫ್ ಪರ್ಸನ್ಸ್ ಆರ್ ನೀಡೆಡ್. ಸ್ವಲ್ಪ ಸಮ್ ಗ್ರೂಪ್ ಆಫ್ ಪೀಪಲ್ ಆದರೆ ಸಾಕು. ಸಮ್ ಗ್ರೂಪ್ ಆಫ್ ಆಡಿಟರ್ಸ್ ಏನು ಮಾಡ್ತಾರೆ, ಇಂಟರ್ನಲ್ ಆಡಿಟನ್ನು ಮಾಡೋ ಅಂಥದ್ದು. ನೆಕ್ಸ್ಟ್ ನೀಡ್ ಫಾರ್ ಸಪ್ರೇಟ್ ಸ್ಟಾಫ್. ದೆರ್ ಈಸ್ ನೋ ಸಚ್ ರಿಕ್ವೈರ್ಮೆಂಟ್. ಇಂಟರ್ನಲ್ ಚೆಕ್ಕಲ್ಲಿ ಬೇರೆ ಎಕ್ಸ್ಟ್ರಾ ಸ್ಟಾಫ್ ಅನ್ನೋದು ಬೇಕಾಗಿರಲ್ಲ. ಅಲ್ಲಿರುವಂತಹ ಇಂಟರ್ನಲ್ ವರ್ಕರ್ಸ್ ಯಾರಿರ್ತಾರೆ ಅವರೇ ಇಂಟರ್ನಲ್ ಚೆಕ್ಕನ್ನು ಮಾಡೋ ಅಂಥದ್ದು. ಅದೇ ಇಂಟರ್ನಲ್ ಆಡಿಟ್ ಆದರೆ ಸಪ್ರೇಟ್ ಸೆಟ್ ಆಫ್ ಸ್ಟಾಫ್ ಈಸ್ ರಿಕ್ವೈರ್ಡ್. ಅಂತಂದರೆ ಆಡಿಟಿಂಗ್ ಬಗ್ಗೆ ಸ್ಪೆಸಿಫಿಕ್ ನಾಲೆಡ್ಜ್ ಇರೋವಂಥ ಸಮ್ ಗ್ರೂಪ್ ಆಫ್ ಆಡಿಟರ್ಸ್ ಅನ್ನೋದಲ್ಲಿ ಬೇಕಾಗ್ತಾರೆ. ಹಾಗಾಗಿ ಇದಕ್ಕೆ ಸಪ್ರೇಟ್ ಸ್ಟಾಫ್ ಅನ್ನೋದು ಬೇಕು. ಇದಿಷ್ಟು ಡಿಫ್ರೆನ್ಸಸ್ ಬಿಟ್ವೀನ್ ಇಂಟರ್ನಲ್ ಚೆಕ್ ಆ್ಯಂಡ್ ಇಂಟರ್ನಲ್ ಆಡಿಟ್. ನೋಡೋದಕ್ಕೆ ಎರಡು ಸೇಮ್ ಅನಿಸುತ್ತೆ. ಇಂಟರ್ನಲ್ ಚೆಕ್ ಅಂತಂದರೆ ಏನು ಫ್ರಾಡ್ಸು ಎರರ್ಸು ಆಗದೇ ಇರೋ ರೀತಿ ಪ್ರಿವೆಂಟ್ ಮಾಡೋ ಅಂಥದ್ದು. ಇಂಟರ್ನಲ್ ಆಡಿಟ್ ಅಂತಂದರೆ ಆಲ್ರೆಡಿ ಏನು ವರ್ಕ್ ಆಗಿರುತ್ತೆ ಅದನ್ನು ಚೆಕ್ ಮಾಡೋ ಅಂಥದ್ದು, ಎಕ್ಸಾಮಿನ್ ಮಾಡೋ ಅಂಥದ್ದು. ಎಲ್ಲೆಲ್ಲಿ ಫ್ರಾಡ್ಸ್ ಮಾಡಿದ್ದಾರೆ, ಎಲ್ಲೆಲ್ಲಿ ಮಿಸ್ಟೇಕ್ಸ್ ಮಾಡಿದ್ದಾರೆ, ಎಲ್ಲೆಲ್ಲಿ ಎರರ್ಸ್ ಆಗಿದೆ ಅಂತ ಡಿಟೆಕ್ಟ್ ಮಾಡೋ ಅಂಥದ್ದು. ಇದಿಷ್ಟು ಡಿಫ್ರೆನ್ಸಸ್ ಬಿಟ್ವೀನ್ ಇಂಟರ್ನಲ್ ಚೆಕ್ ಆ್ಯಂಡ್ ಇಂಟರ್ನಲ್ ಆಡಿಟ್. ಇದು ನಿಮಗೆ 10 ಮಾರ್ಕಿಗೆ ಕೇಳ್ಬೋದು. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ನೀಟಾಗಿ ನೋಡ್ಕೊಳ್ಳಿ, ಈಸಿ ಇದೆ. ಇದಿಷ್ಟು ನಿಮಗೆ ಸೆಕೆಂಡ್ ಚಾಪ್ಟರು. ಇವತ್ತಿಗೆ ಈ ಚಾಪ್ಟರು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಕಿಂದ ಓಕೆ. ಥ್ಯಾಂಕ್ ಯು ಆಲ್.